ಅದಕ್ಕೂ ಮುಂಚೆ ಒಂದು ಕ್ಷಮೆ ಇರಲಿ. ಒಂದು ಚಿಕ್ಕ ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಡಿಲೇ ಆಯಿತು ಗ್ಲಿಮ್ಸು. ನಾನು ಯಾವಾಗ ಒಂದು ಸರಿ, ಇದು 2ನೇ ಸರಿ ಹೇಳ್ತಿದ್ದೀನಿ ಸರ್. ಇದು ನನ್ನ ಸೆಕೆಂಡ್ ಮೂವಿ. ಬಟ್ ಫಸ್ಟ್ ಮೂವಿ ಅಷ್ಟು ಓಡಲಿಲ್ಲ, ನಿಮಗೂ ಗೊತ್ತು. ಬಟ್ ಇಷ್ಟು ದೊಡ್ಡ ಮೂವಿ ನನಗೆ ಸಿಕ್ಕಿರೋದು ಅದಕ್ಕೆ ಕಾರಣ ನೀವು ನನ್ನ ಮೊದಲನೇ ಮೂವಿ ಕೊಟ್ಟಂಥ ರೈಟಿಂಗ್ಸು, ನೀವು ಕೊಟ್ಟಂಥ ರಿವ್ಯೂಸು, ನೀವು ಒಂದು ಟಿ ವಿ ಚಾನಲ್ಸಲ್ಲಿರ್ಬೋದು, ಅಲ್ಲಿ ನನಗೆ ಸಿನಿಮಾಗೆ ಕೊಟ್ಟಂಥ ಸಪೋರ್ಟು ಇವತ್ತು ಇಷ್ಟು ದೊಡ್ಡ ಮೂವಿ ಮಾಡೋಕ್ಕೆ ಕಾರಣ ಆಗಿದೆ ಸರ್. ಇದು ನಾನು ತುಂಬ ಸರಿ ಹೇಳಿದ್ದೀನಿ. ಡೆಕ್ಕನ್ ಹೆರಾಲ್ಡು 5 ಔಟ್ ಆಫ್ 5 ಸ್ಟಾರ್ಸ್ ಕೊಟ್ಟರು. ಇಂಡಿಯನ್ ಟೈಮ್ಸು, ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಪ್ರಜಾವಾಣಿ, ಈ ಥರ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಅದರಿಂದ ಇಷ್ಟು ದೊಡ್ಡ ಮೂವಿ ಮಾಡೋಕ್ಕೆ ಕಾರಣ ಆಯಿತು సార్. దయచేసి క్షమించండి, చిన్న ఒక టెక్నికల్ ఇష్యూ అయ్యి ఇలా అయింది. ಸರ್, ನಾನು ತುಂಬ ಬುಕ್ಸು ಓದ್ತಿರ್ತೀನಿ. ಅದರಲ್ಲೂ ಹಿಸ್ಟಾರಿಕಲ್ ಬುಕ್ಸ್ ಅಂದರೆ ನನಗೆ ತುಂಬ ಇಷ್ಟ. ಈ ಥರ ಓದ್ತಾ ಅಲಗಲ್ಲಿ ಅನ್ನೋದು ಒಂದು ನನ್ನ ಮೈಂಡಿಗೆ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿದೆ. ಎಷ್ಟು ಸ್ವಾಭಿಮಾನ ಆದರೆ ಅವರ ಒಂದು ಚಿಕ್ಕ ವೆಪನ್ಗೆ ಇಡೀ ಊರು, ಒಂದು 450 ಜನ ಇದ್ದರು ಆಗ, ಇಡೀ ಊರೇ ಅವರು ಪ್ರಾಣ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ದಾಗ ಅದ್ರ ಬಗ್ಗೆ ತುಂಬ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬಗ್ಗೆ ಬುಕ್ಸ್ ಓದಿದೆ, ಮತ್ತು ಆ ಊರಿಗೆ ಹೋಗಿ ಅವರ ವಂಶಸ್ಥರನ್ನೆಲ್ಲ ಮೀಟ್ ಮಾಡಿದೆ. ಅವರ ಮರಿ ಮೊಮ್ಮಕ್ಕಳೆಲ್ಲ ಈಗಲೂ ಇದ್ದಾರೆ. ಜಡಗ ಅವರ ಫ್ಯಾಮಿಲಿನೂ ಇದೆ, ಬಾಲ ಅವ್ರ ಫ್ಯಾಮಿಲಿನೂ ಇದೆ, ಅವ್ರ ಮರಿ ಮೊಮ್ಮಕ್ಕಳಾಗಿದ್ದಾರೆ. ಮತ್ತು ಒನ್ನಿ ಅನ್ನೋ ಕ್ಯಾರೆಕ್ಟ್ರು, ಅದು ರಿಯಲ್ಲು, ನಮ್ಮ ಮೇಡಮ್ ಮಾಡ್ತಿದ್ದಾರೆ. ಅವ್ರ ಮನೆಗೂ ಹೋಗಿದ್ದೆ, ಒನ್ನಿ ಅನ್ನೋವ್ರ ಮನೆಗೆ ಹೋಗಿದ್ದೆ. ರಾಮಿ, ಹನುಮ, ಪೂಜಾರಿ ಹನುಮ, ಭೀಮ, ಅವ್ರ ಮನೆಗಳಿಗೆಲ್ಲ ಹೋದೆ. ಅವರು ಅವಾಗ ಹೋರಾಟ ಮಾಡಿದಂಥ ವೆಪನ್ಸ್ನ ಈಗಲೂ ದೇವ್ರ ಗುಡಿ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಗುಡಿ ಮಾಡಿಕೊಂಡು ವೆಪನ್ಸ್ನ ಇಟ್ಟಿದ್ದಾರೆ. ಚಿಕ್ಕ ವೆಪನ್ಗೋಸ್ಕರ ಇಡೀ ಪ್ರಾಣನ ಕೊಟ್ಟಿದ್ದಾರೆ. ಅಷ್ಟು ಸ್ವಾಭಿಮಾನಿಗಳವರು. ಸೊ ಆಗ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಬಂದು ಒಂದು ಕಥೆನ ಎಳೆ ಮಾಡಿದಾಗ ಇಷ್ಟು ತುಂಬ ಕಮರ್ಷಿಯಲ್ ಬೇಡ, ಯಾಕಂದ್ರೆ ನನಗೆ ಅಷ್ಟು ಬಜೆಟ್ ಯಾರು ಸಪೋರ್ಟ್ ಮಾಡಲ್ಲ ಅಂದ್ಬಿಟ್ಟು ಒಂದು ಪುಟ್ಟದಾಗೆ ಅದನ್ನ ಮಾಡಿಕೊಂಡು ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗಿದ್ದು ನಾನು ಎಷ್ಟು ಅಂದರೆ ಜಸ್ಟ್ 3 ಕೋಟಿ. ಯಾವುದೇ ಸಾಂಗ್ಸ್ ಇಲ್ಲ, ಕಮರ್ಷಿಯಾಲಿಟಿ ಅಂತ ಒಂದು ರಿಚ್ಚು ಸೀನ್ಸ್ ಇರಲಿಲ್ಲ. ಜಸ್ಟ್ ಆ ಕಂಟೆಂಟ್ಗೆ ಏನು ಬೇಕೋ ಅದನ್ನು ಫಸ್ಟು ಮಾಡಿಕೊಂಡು ಅವ್ರಿಗೆ ಅಪ್ರೋಚ್ ಮಾಡಿದಾಗ ಜಸ್ಟ್ ಅವರು ಒಂದು 5 ಮಿನಿಟ್ಸಲ್ಲಿ 1 ಲೈನ್ ನರೇಟ್ ಮಾಡಿದೆ. ಸುಕೇಶ್, ಇದು 3 crore 5 crore 10 crore ಮಾಡೋವಂಥ ಮೂವಿ ಅಲ್ಲ, ಮಾಡಿದ್ರೆ, ಯಾಕಂದರೆ ಸ್ವಾಭಿಮಾನಿಯವರು ಒಂದು ಚಿಕ್ಕ ವೆಪನ್ಗಳಿಗೆಲ್ಲ ಪ್ರಾಣ ಕೊಟ್ಟರುವಂಥವ್ರು, ಮಾಡಿದ್ರೆ ಇದನ್ನು ಬೇರೆ ರೀತಿಯಲ್ಲೇ ಮಾಡಬೇಕು ಅಂಥೇಳಿ ಅವತ್ತು ಅಲ್ಲೇ ಬೇರೆ ಇನ್ನೊಂದು ಸ್ವಲ್ಪ ಟೈಮ್ ಇದನ್ನೆಲ್ಲ ಫುಲ್ ಕಮರ್ಷಿಯಲ್ಲಾಗಿ ಮಾಡೋ ವಾವ್ ಅನ್ನೋ ಥರ ಸೀನ್ಗಳು ರೆಡಿ ಮಾಡ್ಕೊಂಡು, ಮತ್ತು ಅವ್ರ ಆಫೀಸಲ್ಲಿ 1 ವರ್ಷ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ರೆಡಿ ಮಾಡಿ ಪ್ರತಿ ಸೀನ್ಸು, ಎಲಿವೇಷನ್ಸು ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಫುಲ್ ಕಮರ್ಷಿಯಲ್ಲಾಗಿ, ಮತ್ತು ಯಾವುದೇ ಮೂಲತಃ ಕತೆಗೆ ಡ್ಯಾಮೇಜ್ ಆಗದಿದ್ದಂಗೆ ನೋಡಿಕೊಂಡು ನೀಟಾಗಿ ಮಾಡಿ ಒಂದು ಫೈನಲೈಸ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 40% ಶೂಟಿಂಗ್ ಮುಗಿದಿದೆ. ಫಸ್ಟು ಸ್ಕೆಡ್ಯೂಲು ಮೈಸೂರಲ್ಲೂ ಎಲ್ಲ ಸೆಟ್ ಹಾಕಿ ತುಂಬ ಅದ್ಧೂರಿಯಾಗಿ ಮಾಡಿದ್ವಿ. ಅದಾದಮೇಲೆ ಜೈಲ್ದೂ ಸೆಟ್ ಹಾಕಿದ್ವಿ. ನ್ಯಾಷನಲ್ ಫ್ರೀಡಮ್ ಪಾರ್ಕಲ್ಲಿ ಸೆಟ್ ಹಾಕಿದ್ವಿ, ಅದು ಮುಗೀತು. ಮತ್ತು ನೆಲಮಂಗಲ ಗ್ರೌಂಡ್, ಒಂದು ಬ್ರಿಟಿಷ್ ಆಫೀಸ್ ಅಟ್ಯಾಕ್ ಮಾಡಬೇಕಾಗಿತ್ತು, ಸೊ ಅಲ್ಲೂ ಸಹ ಸೆಟ್ ಹಾಕಿದ್ವಿ. ಅದಾದಮೇಲೆ ಊರು, ಈಗ 1857 ಮಾಡೋವಂಥ ಊರುಗಳು ಯಾವುದೂ ಇಲ್ಲ. ಹಾಗಾಗಿ ತುಂಬ ದೊಡ್ಡದಾಗಿ ಒಂದು 6 acre ಮಾಗಡಿ ರೋಡಲ್ಲಿ ಜಾಗ ತೊಗೊಂಡು, ಗೌರ್ಮೆಂಟ್ ಜಾಗ ತೊಗೊಂಡು ಅಲ್ಲಿ ಇಡೀ ಊರನ್ನೇ ಸೆಟ್ ಹಾಕಿದ್ವಿ. ಆಲ್ಮೋಸ್ಟ್ 40% ಮುಗ್ದಿದೆ. ಈಗ ಇನ್ನು ಸೆಪ್ಟೆಂಬರಿಂದ ಸ್ಟಾರ್ಟ್ ಆದರೆ ಒಂದು ಸ್ಟ್ರೆಚ್ಚಲ್ಲಿ ಮುಗಿಸ್ಕೋ ಪ್ಲ್ಯಾನ್ ಇದೆ ಸರ್. ಇಲ್ಲ, ನಾನು ಅಲ್ಲಿ ಹೋಗಿ ಮಾತಾಡಿದೆ ಸರ್. ಅವರ ಯಾರ ಮರಿ ಮೊಮ್ಮಕ್ಕಳೆಲ್ಲ ಇದ್ದರು, ಬಾಲ, ಜಡಗ ಅವ್ರ ಮನೆಗೆ ಹೋಗಿ ಮಾತಾಡಿದಾಗ ನಾವು ಈ ಥರ ಮಾಡ್ತಾಯಿದ್ದೀವಿ ಮೂವಿ ಅಂದಾಗ ಅವ್ರು ಖುಷಿಪಟ್ಟರು. ಯಾವುದೇ ಅಬ್ಜೆಕ್ಷನ್ ಆಗಲಿ ಏನೂ ಮಾಡಲಿಲ್ಲ. ಮೂವಿ ಮಾಡ್ತಾಯಿದ್ದಾರೆ, ನಮ್ಮ ಮೂವಿ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು. ಅವ್ರ ಸ್ಟ್ಯಾಚು ಇದೆ ಊರಲ್ಲಿ, ಬಾಲ ಜಡಗ ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಹತ್ರ ಕರ್ಕೊಂಡೋದ್ರು. ನೋಡಿ, ಇವರೇ ನಮ್ಮ ತಾತ, ನಮ್ಮ ಮುತ್ತಾತ ಅಂತೆಲ್ಲ ತೋರಿಸಿ, ಆಗ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರು ಯೂಸ್ ಮಾಡ್ತಾ ಇರೋವಂಥ ವೆಪನ್ಸ್ಗಳನ್ನ ತೋರಿಸಿದ್ರು. ಸೊ ಯಾವುದೇ ಅಬ್ಜೆಕ್ಷನ್ ಏನು ಮಾಡಲಿಲ್ಲ. ಮಾಡಿ, ನೀವು ಸಂತೋಷ ಮಾಡಿ, ಅಯ್ಯೋ ನಮಗೆ ಖುಷಿ ಈ ಥರ ಕತೆ ಮಾಡಿದ್ರೆ ಅಂತೇಳಿ ಮಾಡಿದ್ರು. ತುಂಬ ಜನ ಹೋಗಿದ್ದಾರಂತೆ ಕತೆ ಮಾಡೋಕ್ಕೆ, ಮೂವಿ ಮಾಡ್ತೀನಿ ಅಂತ. ಯಾರೂ ಮಾಡಲಿಲ್ಲ. ಅದು ಆ ಥರ ನಾನು ಇನ್ನೂ ಯೋಚನೆ ಮಾಡಿಲ್ಲ.
ನೋಡೋಣ ಸರ್ ಇದರಲ್ಲಿ. ಬಟ್ ಇದನ್ನು ನಾನು ಯಾವುದೇ ಒಂದು ನಾವಲ್ನ ಓದಿ ಆ ಪ್ರಕಾರ ಕತೆ ಮಾಡಲಿಲ್ಲ. ಅದೇ ಎಲ್ಲ ಈ ಫ್ಯಾಮಿಲಿ ಎಲ್ಲ ಮಾತಾಡಿದೆ ಸರ್ ನಾನು. ಅದಕ್ಕೆ ಫಸ್ಟು ಅವ್ರ ಮನೇನ ಮೀಟ್ ಮಾಡಿಬಿಟ್ಟೆ. ಜಡಗ ಮನೆ ಇರಲಿ, ಬಾಲ ಮನೆ ಇರಲಿ, ಹೊನ್ನಿ, ರಾಮಿ ಅವ್ರ ಮನೆಗಳೆಲ್ಲ ಹೋಗಿ ಮೀಟ್ ಮಾಡಿ ಕತೆಗಳೆಲ್ಲ ಕೇಳಿ ಅವರೊಂದಷ್ಟು ಒಬ್ಬ ಬಸ್ರಿ ಹೆಂಗ್ಸು, ಅದು ಒಂದು 9 ತಿಂಗಳು ಬಸ್ರಿ ಹೆಂಗ್ಸು ಹೋರಾಟ ಮಾಡಿದ್ರು, ಆ ಮನೆಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ನೋಡಿಕೊಂಡು ಅವ್ರದ್ದಷ್ಟು ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕತೆ ಎಲ್ಲ ಮಾಡೋಕ್ಕೆ ಒಂದು ಸಪೋರ್ಟ್ ಆಯಿತು ಸರ್. ಅವ್ರಿಗೆ ಮೇಲಲ್ಲಿ ಸ್ಕ್ರಿಪ್ಟ್ ಹೋಯ್ತು. ಆಮೇಲೆ ಪ್ರೊಡ್ಯೂಸರ್ ಮೀಟ್ ಮಾಡಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ಇದು ಅರ್ಜೆಂಟಾಗಿ ಇವಾಗ ಹೆಂಗಂದ್ರಂಗೆ ಬಂದು ಮಾಡೋವಂಥದ್ದಲ್ಲ, ಶರ್ಟ್ ಕಿತ್ತು ಬಿಸಾಕಿ ಮಾಡೋವಂಥ ಕತೆ. ಅಂದರೆ ಹಂಗಿರಬೇಕು ಜಡಗ ಕ್ಯಾರೆಕ್ಟ್ರ್, ಅಂದರೆ ಬಾಡಿ ಹಂಗಿರಬೇಕು, ಮೈ ಹಂಗಿರಬೇಕು, ತೋಳು ಹಂಗಿರಬೇಕು. ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ, ಅದಕ್ಕೆ ರೆಡಿ ಆಗ್ತೀನಿ ಅಂತೇಳಿ ಅದಕ್ಕೆ ಹೆಂಗೆ ಬೇಕೋ ಹಂಗೆ ತಯಾರಿ ಮಾಡಿಕೊಂಡು ಬಂದರು ಸರ್. ಬಂದರು, ಒಂದು 40% ಶೂಟಿಂಗು ಮುಗಿಸಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.